ಕುಂಭಮೇಳದ ಸಂದರ್ಭದಲ್ಲಿ ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನ್ಗೆ ಆಗಮಿಸಿದಂತಹ ವಿವಿಧ ಭಾಗಗಳ ಭಕ್ತಾದಿಗಳಿಗೋಸ್ಕರ ತಂಗುದಾಣವನ್ನು ರೈಲ್ವೆ ಇಲಾಖೆ ನಿರ್ಮಿಸಿದೆ. ಈ ತಂಗುದಾಣದ ಒಂದು ದೃಶ್ಯಗಳನ್ನು ನೋಡ್ತಾ ಇದ್ದರೆ ನೀವು ಸಂಪೂರ್ಣವಾಗಿ ಈ ರೈಲ್ವೆ ಸ್ಟೇಷನ್ನ ಪಕ್ಕದಲ್ಲಿರುವಂಥ ತಂಗುದಾಣದಲ್ಲಿ ನಿಮಗೆ ಎಲ್ಲ ರೀತಿಯಾದಂಥ ಫೆಸಿಲಿಟಿಗಳನ್ನು ಕೊಡುವ ನಿಟ್ಟಿನಲ್ಲಿ ರೈಲ್ವೆ ಇಲಾಖೆ ಕೆಲಸ ಮಾಡಿರುವಂಥದ್ದು. ಮೊಬೈಲ್ ಚಾರ್ಜಿಂಗ್ ಫೆಸಿಲಿಟಿ ಇದೆ, ಅದೇ ರೀತಿಯಾಗಿ ವಾಶ್ರೂಮ್ನ ಫೆಸಿಲಿಟಿ ಇದೆ, ಫಸ್ಟ್ ಏಡ್ ಫೆಸಿಲಿಟಿ ಇದೆ, ಜೊತೆಗೆ ಇಲ್ಲಿ ತಂಗಬಹುದಾದಂಥ ಅವಕಾಶಗಳಿದೆ. ವಿಶೇಷವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ ನೀವು ಯಾವ ಪ್ಲ್ಯಾಟ್ಫಾರ್ಮ್ನಲ್ಲಿ ಟ್ರೈನ್ ನಿಮ್ಗೆ ಯಾವುದು ಬರುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲೂ ಕೂಡ ಮಾರ್ಗಸೂಚಿಗಳನ್ನು ಅಳವಡಿಸ್ತಾ ಇರುವಂಥದ್ದು ನೀವು ಈಗ ನೋಡ್ತಾ ಇರ್ಬೋದು. ನೀವು ಡೆಲ್ಲಿ ಎಕ್ಸ್ಪ್ರೆಸ್ 7 ಗಂಟೆಗಿದೆ ಅನ್ನುವಂಥದ್ದೊಂದು ಬರ್ತಾ ಇದೆ, 15658 ಅಂತ. ಈ ಥರದ ಸಾಕಷ್ಟು ಮಾಹಿತಿಗಳನ್ನು ಒಳಗೊಂಡಂಥ ಸುಮಾರು 20,000 ಜನ ತಂಗಬಹುದಾದಂಥ ಒಂದು ಅವಕಾಶವನ್ನು ಸೃಷ್ಟಿಸುವಂಥ ನಿಟ್ಟಿನಲ್ಲಿ ಒಂದು ರೈಲ್ವೆ ಇಲಾಖೆ ಈ ಥರದ ಒಂದಿಷ್ಟು ಯೋಜನೆಗಳನ್ನು ತೆಗೆದುಕೊಂಡು ಬಂದಿರುವಂಥದ್ದು. ನಿಜಕ್ಕೂ ಕೂಡ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳದ ಸಂದರ್ಭದಲ್ಲಿ ಬರುವಂತಹ ಲಕ್ಷಾಂತರ ಕೋಟ್ಯಾಂತರ ಭಕ್ತರಿಗೆ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಇರುವಂತಹ ಧಾರ್ಮಿಕ ನಂಬಿಕೆಯುಳ್ಳಂಥ ಜನರಿಗೆ ತಂಗೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದೆ ಅಂತ ಹೇಳ್ಬೋದು. ಸುಮಾರು ಈ ತರಹದ 5 ಮಹಲುಗಳನ್ನು ಈಗಾಗಲೇ ನಿರ್ಮಿಸಿದೆ. ಈ 5 ಮಹಲುಗಳಲ್ಲಿ ಸುಮಾರು 20,000ಕ್ಕೂ ಅಧಿಕ ಜನ ಕೂತ್ಕೊಳ್ಬೋದು ಉಳ್ಕೊಳ್ಬೋದು ಅನ್ನುವಂಥ ಮಾಹಿತಿಯನ್ನು ಕೂಡ ರೈಲ್ವೆ ಇಲಾಖೆ ಕೊಡುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಪ್ರಿಪರೇಷನ್ಗಳನ್ನು ಕುಂಭಮೇಳಕ್ಕೆ ಈಗಾಗಲೇ ರೈಲ್ವೆ ಡಿಪಾರ್ಟ್ಮೆಂಟ್ ಮಾಡಿಕೊಂಡಿರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.